ಓಕೆ, ವೆಲ್ಕಮ್ ಬ್ಯಾಕ್. ಸೊ ಅನ್ಫಾರ್ಚುನೇಟ್ಲಿ ಅದು ಫಸ್ಟ್ ಪಾರ್ಟ್ ಏನು ನಾವು ನೋಡಕತ್ತಿದ್ವಲ್ಲ, ಈಗ ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ಆಟಮ್ಸ್ ಅದು ಸ್ವಲ್ಪ ಕ್ರ್ಯಾಶ್ ಆತ್ರಿ. ಲಾಸ್ಟಿಗೆ ವಿಡಿಯೋ ಅಷ್ಟು ಕ್ಲಿಯರ್ ಬರಲಿಲ್ಲ ಅದು. ಸೊ ಅದ್ರದ್ದು ನೆಕ್ಸ್ಟ್ ಹಾಫ್ ಅಲ್ಲಿಂದ ನಾ ಈಗ ಈ ವಿಡಿಯೋದಲ್ಲ ಕಂಟಿನ್ಯೂ ಮಾಡ್ತೀನಿ. ಸೊ ಬಿಕಾಸ್ ಆಫ್ ದ್ಯಾಟ್ ನಾ ಎರಡು ಪಾರ್ಟ್ ಮಾಡ್ಬೇಕಾತೀಗ. ಇಟ್ಸ್ ಓಕೆ. ಸೊ ಈಗ ಜಸ್ಟ್ ನಾವು ಒಂದು ವಿಡಿಯೋ ನೋಡಿದ್ವಲ್ಲ, ಆ ವಿಡಿಯೋದೊಳಗಿಂದ ಒಂದು ಆ್ಯನಿಮೇಷನ್ ವಿಡಿಯೋ ಏನು ನೋಡಿದ್ವಲ್ಲ, ಆ ವಿಡಿಯೋದು ಇಂಟೆನ್ಷನ್ ಇದ್ದದ್ದು ಏನಂದ್ರೆ ಹೌ ಸ್ಮಾಲ್ ದ ಆಟಮ್ ಈಸ್ ಅಂತ ಅರ್ಥ ಮಾಡ್ಕೊಳಕ್ಕೆ. ಈಗ ಲೈಕ್ ನೀವು ಸ್ಕೂಲ್ನೊಳಗೆ ಎಲಿಮೆಂಟ್ಸ್ ಕಲ್ತಿರ್ತೀರಿ, ಪೀರಿಯಾಡಿಕ್ ಟೇಬಲ್ ಅಂತೇಳಿ. ಇದೆಲ್ಲ ಸೇರಿ ಇಲ್ಲಿ ಏನು ಮಾಡಕ್ಕೆ ಟ್ರೈ ಮಾಡಕತ್ತಾರ ಅಂದ್ರೆ, ಈಗ ನಮ್ಮ ಒಂದು ಏನ್ರಿ ಇಂಡಿಯನ್ ನಾಲೆಜ್ ಏನೈತಲ್ಲ ಅದ್ರ ಪ್ರಕಾರ ನಾವು ವಿ ಡಿವೈಡ್ ದಿಸ್ ಯೂನಿವರ್ಸ್ ಇಂಟು, ಅಥವಾ ವಿ ಸೇ ದಟ್ ದ ಯೂನಿವರ್ಸ್ ಈಸ್ ಮೇಡ್ ಅಪ್ ಆಫ್ 5 ಎಲಿಮೆಂಟ್ಸ್ ಅಂತ ಹೇಳ್ತೀವಿ ನಾವು. ಓಕೆ, ಅರ್ತ್, ವಾಟರ್, ಫೈರ್, ಏರ್ ಆ್ಯಂಡ್ ಸ್ಪೇಸ್. ಸೊ ಇವು 5 ಸೇರಿ ಇದು ಯೂನಿವರ್ಸ್ ಆಗ್ತದೆ. ಅದರೊಳಗೆ ಪರ್ಟಿಕ್ಯುಲರ್ಲಿ ಇದೇನು ಸಾಯಿಲ್ ಪಾರ್ಟ್ ಐತಲ್ಲ, ಆ ಸಾಯಿಲ್ ಪಾರ್ಟ್ನೊಳಗೆ ನಾವು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಆಗಿ ನೋಡ್ಕೊತ ಹೋದ್ರೆ ವಿ ಗೆಟ್ ಎಲಿಮೆಂಟ್ಸ್. ಆ ಎಲಿಮೆಂಟ್ಸ್ನೊಳಗೆ ಸಮ್ವೇರ್ ಅರೌಂಡ್ 118 ಅಂತೇನೋ ಹೇಳ್ತಾರೆ ಪೀರಿಯಡ್ ಟೇಬಲ್ನೊಳಗೆ. ಈಚ್ ಆಫ್ ದೋಸ್ 118 ಎಲಿಮೆಂಟ್ಸ್ ನೀವು ತೊಗೊಂಡ್ರು ಆ ಎಲ್ಲ ಎಲಿಮೆಂಟ್ನೊಳಗೂ ಒಂದು ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್, ಲೈಕ್ ಒಂದು ಬಿಲ್ಡಿಂಗ್ನೊಳಗೆ ಹೆಂಗೆ ಬ್ರಿಕ್ಸ್ ಅಂತಿರ್ತಾವಲ್ಲ ಆ ರೀತಿ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಇರ್ತಾವೆ. ಅದು ಏನಿರಬಹುದು ಅಂಥೇಳಿ ಸರ್ಚ್ ಮಾಡ್ಕೊತ ಹೋದರು. ಈಗ ಏನು ವಿಡಿಯೋ ನೋಡಿದ್ವಿ ನಾವು, ಅದರೊಳಗೆ ನಮಗೆ ಗೊತ್ತಾಗ್ತದೆ. ಅಥವಾ ನಾವು ಒಂದು ಎಕ್ಸಾಂಪಲ್ ಹೇಳಿದ್ವಿ, 1 ಮೀಟರ್ನೊಳಗೆ ಕಟ್ ಮಾಡ್ಕೊತ ಹೋಗ್ರಿ. ಸೊ ಆಟಮ್ಸ್ ವೆರಿ ಸ್ಮಾಲ್ ಇದ್ದಾಗ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ದೇ ಆರ್, ಆ್ಯಂಡ್ ಫಸ್ಟ್ ಆಫ್ ಆಲ್ ಟು ನೋ ದ್ಯಾಟ್ ದೆರ್ ಈಸ್ ಸಮಥಿಂಗ್ ಲೈಕ್ ಆಟಮ್ ಅಂಥೇಳಿ. ಈಗ ಈ ಚಾಪ್ಟರ್ನೊಳಗೆ ನನಗೆ ಮುಂದೆ ಇಲ್ಲಿ ಏನು ಹೇಳೋದಿತ್ತು ಅಂದರೆ, ಈ ಚಾಪ್ಟರ್ನೊಳಗೆ ಆಟಮ್ ಅಂದ್ರೆ ಏನು ಅಂಥೇಳಿ ನಾವು ಡಿಸ್ಕಸ್ ಮಾಡ್ತೀವಿ. ಪ್ಲಸ್ ಒಂದಿಷ್ಟು ಸೈಂಟಿಸ್ಟ್ಸ್ ಬರ್ತಾರೆ ರೀ ಇಲ್ಲೇ. ಥಾಮ್ಸನ್, ಜೆ ಥಾಮ್ಸನ್ ಅಂಥೇಳಿ ಫಸ್ಟ್ ಬರ್ತಾನೆ. ಅವ ಫಸ್ಟಿಗೆ ಆಟಮ್ ಒಳಗೆ ಏನು ಸ್ಟ್ರಕ್ಚರ್ ಐತಿ ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಈಗ ಜಸ್ಟ್ ನಾವು ಅದು ಫಸ್ಟ್ ವಿಡಿಯೋ ಏನು ನೀವು ನೋಡಿದ್ರಲ್ಲ, ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ಆಟಮ್ಸ್ ಇಂಟ್ರೊಡಕ್ಷನ್ ಅಂತ ಪಾರ್ಟ್ 1ನೊಳಗೆ. ಅಲ್ಲಿ ಡೈಗ್ರಾಮ್ ಹಾಕಿ ತೋರಿಸಿದ್ದೆ. ಏನಂತ, ಒಂದು ಆಟಮ್ ಇರ್ತೈತಿ, ಅದರದ್ದು ಎಕ್ಸಾಕ್ಟ್ ಸೆಂಟರ್ನೊಳಗೆ ನ್ಯೂಕ್ಲಿಯಸ್ ಇರುತ್ತೆ. ಆ ನ್ಯೂಕ್ಲಿಯಸ್ ಒಳಗಷ್ಟು ಪ್ರೊಟಾನ್ಸ್ ಇರ್ತಾವೆ. ಈ ಪ್ರೊಟಾನ್ಸಿಗೆ ಯಾವ ಚಾರ್ಜ್ ಐತಿ? ಪಾಸಿಟಿವ್ ಚಾರ್ಜ್. ಸೊ ಸುತ್ತಲ ಎಲ್ಲ ಕಡೆ ರೊಟೇಟ್ ಆಗುವ ಯಾವುದು? ಎಲೆಕ್ಟ್ರಾನ್ಸ್. ಬಟ್ ಥಾಮ್ಸನ್ ಅನ್ನುವಂಥ ಸೈಂಟಿಸ್ಟ್ ಬಂದು ಆಟಮದ್ದು ಒಳಗೆ ಸ್ಟ್ರಕ್ಚರ್ ಹೆಂಗೈತಿ ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋದಾಗ, ಈಗ ಲೈಕ್ ನೀವು ಟ್ರೈ ಮಾಡಿರಿ, ಈ ಪೆನ್ ಗತೆ ಯಾವುದೋ ಒಂದು ಮ್ಯಾಟರ್ ತಗೋರಿ ನಿಮ್ಮ ಸುತ್ತಮುತ್ತ ಇರೋದು, ಅದರೊಳಗಿಂದ ಆಟಮ್ ನೋಡೋಕೆ ಟ್ರೈ ಮಾಡಿರಿ. ಇಸ್ ಇಟ್ ಪಾಸಿಬಲ್? ನೋ. ಸೊ ಅಷ್ಟು ಸ್ಮಾಲ್ ಆಟಮ್ಸ್ನೊಳಗೆ ಏನೈತಿ ಅಂತ ಎಕ್ಸ್ಪ್ಲೈನ್ ಮಾಡ್ತಾನೆ ಥಾಮ್ಸನ್. ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತಾನಂದ್ರೆ, ಈಗ ನಮಗೆ ಗೊತ್ತು ಆಟಮದ್ದು ಸೆಂಟರ್ನೊಳಗಷ್ಟು ನ್ಯೂಕ್ಲಿಯಸ್ ಇರ್ತೈತಿ, ಆ ನ್ಯೂಕ್ಲಿಯಸ್ ಒಳಗಷ್ಟ ಪಾಸಿಟಿವ್ ಚಾರ್ಜ್ ಇರುತ್ತೆ. ಬಟ್ ಥಾಮ್ಸನ್ ಏನು ಎಕ್ಸ್ಪ್ಲೈನ್ ಮಾಡ್ತಾನಂದ್ರೆ, ಆ ಆಟಮ್ ಒಳಗೆ ಎಲ್ಲ ಕಡೆ ಪಾಸಿಟಿವ್ ಚಾರ್ಜ್ ಐತಿ, ಎಲ್ಲ ಕಡೆ ಪಾಸಿಟಿವ್ ಚಾರ್ಜ್ ಐತಿ, ಅಲ್ಲಲ್ಲಷ್ಟೇ ನೆಗೆಟಿವ್ ಚಾರ್ಜ್ ಅದಾವು. ಅಂದರೆ ಪಾಸಿಟಿವ್ ಚಾರ್ಜ್ ಹ್ಯಾಸ್ ಗಾಟ್ ಡಿಸ್ಟ್ರಿಬ್ಯೂಟೆಡ್ ಕಂಪ್ಲೀಟ್ಲಿ ಅಂಥೇಳಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಈಗ ನಾವು ಆ ಎಕ್ಸ್ಪ್ಲನೇಷನ್ ಕೇಳಿದ್ರೆ ಕುಂತು ನಗಬಹುದು, ಅಷ್ಟು ಗೊತ್ತಾಗ್ಲೇನ್ಲೇ ನನಗೆ ಗೊತ್ತೈತಿ ಪಾಸಿಟಿವ್ ಚಾರ್ಜ್ ಎಲ್ಲ ಕಡೆ ಇರೋಂಗಿಲ್ಲ, ಸೆಂಟರ್ನಾಗ ಅಷ್ಟೇ ಇರ್ತೈತಿ. ಈಗ ನಾವು ಈಗ ಕುಂತು ಹೇಳೋದು ಈಸಿ ಬಿಕಾಸ್ ವಿ ನೋ ದ್ಯಾಟ್. ಅದು ಅವ ಆದ್ಮೇಲೆ ಬೇರೆ ಬೇರೆ ಸೈಂಟಿಸ್ಟ್ ಬಂದರು, ಅವರು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದು, ದಟ್ ವಾಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ಅವ ಏನು ಟ್ರೈ ಮಾಡಿದ್ದಲ್ಲ ಥಾಮ್ಸನ್, ಆವಾಗಿನ ಟೈಮ್ನೊಳಗೆ ಆ ಏಜಿಗೆ ನಾವು ವಾಪಸ್ ಹೋದಾಗ ಇಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್. ಅವ ಒಂದು ಮಾಡೆಲ್ ಕೊಡ್ತಾನೆ. ಈಗ ಹೇಳಿದ್ನಲ್ಲ ನಾನು, ಆಟಮ್ನೊಳಗೆ ಪಾಸಿಟಿವ್ ಚಾರ್ಜ್ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗೈತಿ, ಸೆಂಟರ್ನೊಳಗಷ್ಟೇ ಸೆಂಟರ್ನಾಗಂತಲ್ಲ, ಪಾಸಿಟಿವ್ ಚಾರ್ಜ್ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗೈತಿ, ಅಲ್ಲಲ್ಲೇ ಎಲೆಕ್ಟ್ರಾನ್ಸ್ ಇರ್ತಾವೆ. ಆ ಮಾಡೆಲಿಗೆ ಅವ ಹೆಸರು ಕೊಟ್ಟ ಪ್ಲಮ್ ಪಡಿಂಗ್ ಮಾಡೆಲ್ ಅಂಥೇಳಿ. ಈಗ ಲೈಕ್ ನಿಮಗೆ ಇದನ್ನು ಕೇಳಿರ್ಬೋದಾ ನೀವು, ಬೇಕ್ರಿ ಒಳಗೆ ಪ್ಲಮ್ ಕೇಕ್ ಅಂತ ಇರ್ತೈತಿ. ಸಾಸ್ನೂರು ಬೇಕ್ರಿನ ಅಂತಲ್ಲ, ಎಲ್ಲಿ ಹೋದ್ರು ಸಿಗ್ತಾವೆ. ಅಲ್ಲೇ ಪ್ಲಮ್ ಕೇಕ್ ಅಂತಿರುತ್ತೆ. ಆ ಕೇಕ್ನೊಳಗೆ ಫ್ರೂಟ್ಸ್ ಅಂತ ಕರೀತಾರೆ ನೋಡ್ರಿ, ಡ್ರೈ ಫ್ರೂಟ್ಸ್ ಹಾಕಿರ್ತಾರೆ. ಅದು ಎಕ್ಸಾಂಪಲ್ ತೊಗೋಬೋದು ನೀವು, ಅಥವಾ ವಾಟರ್ ಮೆಲನ್ ಎಕ್ಸಾಂಪಲ್ ತೊಗೋಬೋದು. ಎಲ್ಲ ಕಡೆ ಅದು ರೆಡ್ ಪಾರ್ಟ್, ಫ್ಲೆಶ್ ಪಾರ್ಟ್ ಗತೆ ಇರ್ತೈತಿ ಫ್ರೂಟ್. ಸೀಡ್ಸ್ ಹೆಂಗಿರ್ತಾವಲ್ಲ, ಸೊ ವಿ ಕ್ಯಾನ್ ಕಂಪೇರ್
ಆ ಪ್ಲಮ್ ಕೇಕ್ ಎಕ್ಸಾಂಪಲ್ ತೊಗೊಂಡ್ರೆ ಎಂಟೈರ್ ಕೇಕ್ ಪಾಸಿಟಿವ್ ಚಾರ್ಜ್ ಸೆಂಟರ್ನೊಳಗೆ ಅಲ್ಲಲ್ಲೇ ಸೆಂಟರ್ನೊಳಗೆ ಅಂತಲ್ಲ ಅಲ್ಲಲ್ಲೇ ಡಿಸ್ಟ್ರಿಬ್ಯೂಟ್ ಆಗಿರ್ತೈತಲ್ಲ ಅವು ಪ್ಲಮ್ಸ್. ಸೊ ಅದನ್ನು ಎಕ್ಸಾಂಪಲ್ ನಾವು ತೊಗೊಂಡ್ರೆ ದಟ್ ಈಸ್ ಅನ್ ಎಕ್ಸಾಂಪಲ್ ವಿ ಕ್ಯಾನ್ ಕಂಪೇರ್ ವಿತ್ ಥಾಮ್ಸನ್ಸ್ ಪ್ಲಮ್ ಪಡಿಂಗ್ ಮಾಡೆಲ್. ಅಂದ್ರೆ ಥಾಮ್ಸನ್ ಏನು ಹೇಳ್ತಾನೆ, ನೀವು ಒಂದು ಕೇಕ್ ತೊಗೋರಿ, ಎಂಟೈರ್ ಕೇಕ್, ಆ ಎಂಟೈರ್ ಕೇಕ್ ಆಟಮ್ ಅಂತ ನಾವು ಅಂದ್ಕೊಂಡ್ರೆ ಅದರೊಳಗೆ ಕೇಕ್ ಪಾರ್ಟ್ ಇರ್ತೈತಲ್ಲ ಎಲ್ಲ ಕಡೆ ಪೂರ್ತಿ, ದಟ್ ಈಸ್ ಪಾಸಿಟಿವ್ ಚಾರ್ಜ್ ಅಂತ ನಾವು. ನೋಡು ಡ್ರೈ ಫ್ರೂಟ್ಸ್ ಹಾಕಿರ್ತಾರಲ್ಲ ಅವು ಎಲೆಕ್ಟ್ರಾನ್ ಅಂತ ನಾವು. ಅಂದರೆ ಪಾಸಿಟಿವ್ ಚಾರ್ಜ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಎಂಟೈರ್ಲಿ. ಅಥವಾ ನೀವು ವಾಟರ್ ಮೆಲನ್ ಅಂತ ಎಕ್ಸಾಂಪಲ್ ತೊಗೊಂಡ್ರೆ ಆ ರೆಡ್ ಫ್ರೂಟ್ ಪಾರ್ಟ್ ಇರುತ್ತಲ್ಲ ಎಂಟೈರ್ ಥಿಂಗ್, ಅದನ್ನು ಪಾಸಿಟಿವ್ ಚಾರ್ಜ್ ಅಂತ ನಾವು. ಸೀಡ್ಸ್ ಇರ್ತಾವಲ್ಲ ಅಲ್ಲಲ್ಲೇ ಆ ಸೀಡ್ಸಿಗೆ ನೆಗೆಟಿವ್ ಚಾರ್ಜ್ ಅಂತ ನಾವು. ದಟ್ ಮೀನ್ಸ್ ಉಲ್ಟಾ ಆಗ್ತಿದೆ ಕಂಪ್ಲೀಟ್ಲಿ. ವಾಟ್ ವಿ ನೋ ದ್ಯಾಟ್ ಈಸ್ ಪಾಸಿಟಿವ್ ಚಾರ್ಜ್ ಈಸ್ ನಾಟ್ ಡಿಸ್ಟ್ರಿಬ್ಯೂಟೆಡ್, ಇಟ್ ಈಸ್ ಓನ್ಲಿ ಅಟ್ ದ ಸೆಂಟರ್. ಬಟ್ ಇದು ಪ್ಲಮ್ ಪಡಿಂಗ್ ಮಾಡೆಲ್ನೊಳಗೆ ಥಾಮ್ಸನ್ ಹಂಗೆ ಎಕ್ಸ್ಪ್ಲೇನ್ ಮಾಡ್ತಾನೆ, ಬಟ್ ಆಮೇಲೆ ಕ್ಯಾನ್ಸಲ್ ಆಗ್ತೈತಿ. ಈಗ ಲೈಕ್ ನಾವು ಡ್ಯುಯಲ್ ನೇಚರ್ ಚಾಪ್ಟರ್ನಾಗ ನೋಡಿದ್ವಿ ನೋಡ್ರಿ. ಫಸ್ಟಿಗೆ ಒಬ್ಬ ಸೈಂಟಿಸ್ಟ್ ಬಂದು ಹೇಳ್ತಾನೆ ನ್ಯೂಟನ್ ಲೈಟ್ ಕಾರ್ಪಸಲ್ಸ್ ಅದಾವ ಅಂತ ಹೇಳಿ, ಇನ್ನೊಬ್ಬ ಬಂದು ಅದನ್ನು ಕ್ಯಾನ್ಸಲ್ ಮಾಡ್ತಾನೆ, ಇನ್ನೊಂದು ಹೇಳ್ತಾನೆ. ಸೊ ಈ ರೀತಿ ಚೇಂಜಸ್ ಹಾಕೊಂತ ಹೋಗ್ತಾವೆ. ಫಸ್ಟ್ ಮಾಡೆಲ್ ಬಂತು ಪ್ಲಮ್ ಪಡಿಂಗ್ ಮಾಡೆಲ್. ಇದಾದಮೇಲೆ ರುದರ್ಫೋರ್ಡ್ ಅಂತ ಇನ್ನೊಬ್ಬ ಸೈಂಟಿಸ್ಟ್ ಬರ್ತಾನೆ. ಅವ ಬಂದು ಹೇಳ್ತಾನೆ ಥಾಮ್ಸನ್ ಹಿಂಗೆಲ್ಲ ಅಲ್ಲಲ್ಲಿ ಅದು ಹುಚ್ಚರಂಗೆ ಅದು ಕ್ಯಾನ್ಸಲ್, ಅದನ್ನು ತೆಗಿ, ಹಾಗೆಲ್ಲ ಇರಂಗಿಲ್ಲ ಅಂತ ಹೇಳಿ ಅವ ಒಂದು ಅಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಮಾಡ್ತಾನೆ ಗೋಲ್ಡ್ ಫಾಯಿಲ್ ತೊಗೊಂಡು. ಇದನ್ನು ಡಿಟೇಲಾಗಿ ನಾವು ನೋಡ್ತೀವಿ ಆಮೇಲೆ. ಇದು ಇಂಟ್ರೊಡಕ್ಷನ್ ಹಂಗೆ ಹೇಳಾಕತ್ತೀನಿ ನಾ. ಒಂದು ಈ ಚಾಪ್ಟರಿಗೆ ಒಂದು ಫ್ರೇಮ್ವರ್ಕ್ ಏನು ಕಲಿಯಾಕೆ ಹೊಂಟಿವಿ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಾಕತ್ತೀನಿ. ಸೊ ರುದರ್ಫೋರ್ಡ್ ಬಂದು ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್ ಅಥವಾ ಅಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಕರೀತಾರೆ. ಆ ಎಕ್ಸ್ಪೆರಿಮೆಂಟ್ ಮಾಡಿ ಅವ ಹೇಳ್ತಾನೆ, ನೋ, ಇನ್ ಎನ್ ಆಟಮ್ ದ ಪಾಸಿಟಿವ್ ಚಾರ್ಜ್ ಈಸ್ ನಾಟ್ ಎಂಟೈರ್ಲಿ ಡಿಸ್ಟ್ರಿಬ್ಯೂಟೆಡ್, it is concentrated only at the center, positive charge, and that too inside something called as nucleus, and electrons are revolving around that around that nucleus ಅಂತ ಯಾರು ಹೇಳ್ತಾರ, ರುದರ್ಫೋರ್ಡ್. ಬಟ್ ಅವಂಗೂ ಒಂದಿಷ್ಟು ಕ್ವಶನ್ಸ್ ಹಾಕ್ತಾರೆ ಮುಂದೆ. ಅಂದ್ರೆ ಹೆಂಗೆ ಪ್ಲಮ್ ಪಡಿಂಗ್ ಮಾಡೆಲ್ ಫೇಲ್ ಆತಲ್ಲ ಯಾರ್ದು, ಜೆ ಥಾಮ್ಸನ್ ಅಂದು, ಸಿಮಿಲರ್ಲಿ ರುದರ್ಫೋರ್ಡ್ಗೂ ಕೂಡಿಸ್ಕೊಂಡು ಒಂದಿಷ್ಟು ಕ್ವಶನ್ಸ್ ಕೇಳ್ತಾರೆ. ಎಲೆಕ್ಟ್ರಾನ್ ತಿರುಗ್ತಾವ ಅಂತ ಹೇಳ್ತೀಯಲ್ಲ ನೀ ಕಂಟಿನ್ಯೂಸ್ಲಿ, ಅವು ತಮ್ಮ ಎನರ್ಜಿನ ಲಾಸ್ ಮಾಡಿಕೊಂಡು ಸುಸ್ತು ಹೊಡೆದು ಸುಸ್ತು ಹೊಡೆದಂತ ಈ ಟೈಪ್ ಅಷ್ಟೇ ಇರೋಂಗಿಲ್ಲ. ಅದೇ ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲೆಕ್ಟ್ರಾನ್ಸ್ ತಿರ್ಕೊಂತ ಎನರ್ಜಿ ಡಿಸಿಪೇಟ್ ಮಾಡಿ ಹೊರಗೆ ಬಂದು ಫೈನಲಿ ನ್ಯೂಕ್ಲಿಯಸ್ನೊಳಗೆ ಬಿದ್ದು ಬಿಡ್ಬೇಕಲ್ಲ ಅಂತ ಈ ರೀತಿ ಕ್ವಶನ್ ಕೇಳ್ತಾರೆ. ಅದು ಅವ್ನಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋಂಗಿಲ್ಲ. ಅವಂದು ಮಾಡೆಲ್ ಕ್ಯಾನ್ಸಲ್ ಆಗ್ತೈತಿ. ಥಾಮ್ಸನ್ ಹೇಳಿದ್ದು ಪ್ಲಮ್ ಪಡಿಂಗ್ ಮಾಡೆಲ್, ರುದರ್ಫೋರ್ಡ್ ಹೇಳಿದ್ದು ನ್ಯೂಕ್ಲಿಯರ್ ಆಟಮ್ ಮಾಡೆಲ್ ಅಂತ ಕರೀತಾರೆ, ನ್ಯೂಕ್ಲಿಯರ್ ಆಟಮ್ ಮಾಡೆಲ್. ಅದು ಕ್ಯಾನ್ಸಲ್ ಆಗ್ತೈತಿ. ಇನ್ನೊಬ್ಬ ಸೈಂಟಿಸ್ಟ್ ಬರ್ತಾನೆ ನೀಲ್ಸ್ ಬೋರ್ ಅಂತ ಹೇಳಿ, ಬೋರ್ಸ್ ಆಟಮ್ ಮಾಡೆಲ್ ಅಂತ ಅವ ಕೊಡ್ತಾನೆ. ರುದರ್ಫೋರ್ಡ್ಗೆ ಏನು ಎಕ್ಸ್ಪ್ಲೇನ್ ಮಾಡೋಕೆ ಆಗಿರಲಿಲ್ಲಲ್ಲ, ಆ ಕೆಲಸ ನಾವ ಮಾಡ್ತಾನೆ. ಸೊ ಈ ರೀತಿ ಐತಿ ಸಿಚುವೇಶನ್. ನೆಕ್ಸ್ಟ್ ಏನಾಗ್ತೈತೆ ರೀ, ಬೋರ್ ಬಂದು ರುದರ್ಫೋರ್ಡ್ದ ಡಿಸ್ಅಡ್ವಾಂಟೇಜಸ್ ತೆಗಿತಾನೆ. ಬೋರ್ಗೆ ಮತ್ತು ಡಿಸ್ಅಡ್ವಾಂಟೇಜಸ್ ಅವನ ಮಾಡೆಲ್ನೊಳಗೆ ಬರ್ತಾವೆ, ಬೋರ್ಸ್ ಆಟಮ್ ಮಾಡೆಲ್ನೊಳಗೆ. ಸೊ ಇಟ್ ಕಂಟಿನ್ಯೂಸ್ ಆ್ಯಕ್ಚುಲಿ. ಬಟ್ ನಿಮ್ಮ ಸಿಲೆಬಸ್ನೊಳಗೆ ಬೋರ್ಸ್ ಆಟಮ್ ಮಾಡೆಲಿಗೆ ಸ್ಟಾಪ್ ಮಾಡ್ಯಾರ. ಅಲ್ಲಿ ಅಷ್ಟಕ್ಕೆ ಮುಗಿದ್ಮೇಲೆ ಮತ್ತು ನಾವು ಈ ಚಾಪ್ಟರ್ನೊಳಗೆ ಏನು ಮಾಡ್ತೀವಿ ಅಂದರೆ ಇವೆಲ್ಲ ಕಲಿತೀವಿ, ನಾವು ಇವಿಷ್ಟು ಮಾಡೆಲ್ಸ್ ಬಗ್ಗೆ ಕಲಿತೀವಿ. ಮತ್ತೇನು ಮಾಡ್ತೀವಿ ಅಂದರೆ ಈ ಎಲೆಕ್ಟ್ರಾನ್ಸ್ ತಿರುಗ್ತಿರ್ತಾವಲ್ಲ ಒಂದು ಆಟಮ್ನೊಳಗೆ ನ್ಯೂಕ್ಲಿಯಸ್ ಸುತ್ತಲ, ಆ ಎಲೆಕ್ಟ್ರಾನದ್ದು ರೇಡಿಯಸ್ ದ ಡೆರಿವೇಶನ್, ಆ ಎಲೆಕ್ಟ್ರಾನದ್ದು ವೆಲಾಸಿಟಿದ ಡೆರಿವೇಶನ್, ಆ ಎಲೆಕ್ಟ್ರಾನಿಗೆ ಎರಡು ಕೈಂಡ್ ಆಫ್ ಎನರ್ಜಿ ಇರ್ತಾವೆ, ಪೊಟೆನ್ಷಿಯಲ್ ಎನರ್ಜಿ, ಕೆನೆಟಿಕ್ ಎನರ್ಜಿ. ಆ ಎರಡೂ ಎನರ್ಜಿದ ಡೆರಿವೇಶನ್, ಆಮೇಲೆ ಎರಡೂ ಸೇರ್ ಟೋಟಲ್ ಎನರ್ಜಿ, ಹಿಂಗೊಂದಿಷ್ಟು ಡೆರಿವೇಶನ್ಸ್ ಬರ್ತಾವೆ. ಆಮೇಲೆ ನೀವು ಇದನ್ನು ಕೇಳಿರ್ಬೇಕು, ಸ್ಪೆಕ್ಟ್ರಮ್ ಸೀರೀಸ್ ಅಂತ ಬರ್ತಾವೆ. ಹೋಪ್ಫುಲಿ ಸ್ಕೂಲ್ನೊಳಗೆ ಅಥವಾ PUC ಫಸ್ಟ್ ಇಯರ್ ಕೆಮಿಸ್ಟ್ರಿ ಒಳಗೆ ಲೈಮನ್ ಸೀರೀಸ್, ಬಾಲ್ಮರ್ ಸೀರೀಸ್ ಅಂತೇನೋ ಬರ್ತಾವೆ. ಎಲೆಕ್ಟ್ರಾನ್ ಹೈಯರ್ ಲೆವೆಲಿಗೆ ಜಂಪ್ ಆಗ್ತೈತಿ, ವಾಪಸ್ ಬರುತ್ತೆ, ಎನರ್ಜಿ ಹೊರಗೆ ಹಾಕ್ತೈತಿ, ದಟ್ ಕ್ರಿಯೇಟ್ಸ್ ಅ ಸ್ಪೆಕ್ಟ್ರಮ್ ಅಂಥೇಳಿ ಅವು ಸೀರೀಸ್ ಬರ್ತಾವೆ, ಸ್ಪೆಕ್ಟ್ರಮ್ ಸೀರೀಸ್. ಇದೆಲ್ಲ ಮಾಡೋದ್ರೊಳಗೆ ಚಾಪ್ಟರ್ ಮುಗ್ದ ಹೋಗ್ತೈತಿ. ಇಟ್ಸ್ ಕ್ವಾಯ್ಟ್ ಅ ಸಿಂಪಲ್ ಚಾಪ್ಟರ್, ಲೈಕ್ ಹೆಂಗೆ ಡ್ಯುಯಲ್ ನೇಚರ್ ಇತ್ತಲ್ಲ ಆ ರೀತಿ ಇದು ಒಂದು ಸಿಂಪಲ್ ಚಾಪ್ಟರ್. ಆ್ಯಸ್ ಮಚ್ ಆಸ್ ಪಾಸಿಬಲ್ ನನಗೇನೈತಲ್ಲ ರೀ, ಆನ್ಲೈನ್ ಕ್ಲಾಸಸ್ನೊಳಗೆ ಈಸಿ ಚಾಪ್ಟರ್ಸ್ ಅಷ್ಟೇ ಫೋಕಸ್ ಮಾಡೋದೈತಿ. ಬಿಕಾಸ್ ನಿಮ್ಮ PUC ಫಸ್ಟ್ ಇಯರ್ ಸಿಲೆಬಸ್ ಕಂಪ್ಯಾರಿಸನ್ ಮಾಡಿದ್ರೆ ಸೆಕೆಂಡ್ ಇಯರ್ನೊಳಗೆ ಭಾಳ ಡಿಫಿಕಲ್ಟ್ ಚಾಪ್ಟರ್ಸ್ ಅದಾವೆ. ಅವ್ನು ಯಾವುದನ್ನ ಇಲ್ಲಿ ಹ್ಯಾಂಡಲ್ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ. ಎಷ್ಟು ಸಾಧ್ಯ ಆಗ್ತೈತಿ ಇವ್ನು ಈಸಿ ಚಾಪ್ಟರ್ಸನ್ನು ಡೀಲ್ ಮಾಡ್ಕೊತ ಸ್ಲೋ ಹೋಗ್ಬೇಕು ಅಂತ ಐತಿ. ಬಿಕಾಸ್
ಅವು ಇಂಪಾರ್ಟೆಂಟ್ ಚಾಪ್ಟರ್ಸು ಮ್ಯಾಕ್ಸಿಮಮ್ ನಂಬರ್ ಆಫ್ ಮಾರ್ಕ್ಸ್ ಆ ಚಾಪ್ಟರಿಂದ ಬರ್ತಾವೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ನೊಳಗೆ ಹೆಚ್ಚಿಗೆ ಆ ಚಾಪ್ಟರಿಂದ ಕ್ವಶನ್ಸ್ ಬರ್ತಾವೆ. ಇಟ್ ಬಿಕಮ್ಸ್ ಡಿಫಿಕಲ್ಟ್ ಅಂದಾಗ ಎಷ್ಟು ಸಾಧ್ಯ ಆಗತ್ತೆ ಅದನ್ನು ಕಾಲೇಜ್ ಬರೋ ತನಕ ನಾವು ವೆಯ್ಟ್ ಮಾಡೋಕೆ ಐ ಆಮ್ ಡೀಲಿಂಗ್ ವಿತ್ ಸಮ್ ಈಸಿ ಚಾಪ್ಟರ್ಸ್. ಸೊ ಆಟಮ್ಸು ಈಸಿ ಐತಿ. ಒಂದು 3-4 ಮಾಡೆಲ್ ಬರ್ತಾವೆ. ಏನೇನು ಡ್ರಾಬ್ಯಾಕ್ಸ್ ಇದ್ವು ಅದನ್ನು ಹೆಂಗೆ ಓವರ್ಕಮ್ ಮಾಡಿದ್ರು ಅಂಥೇಳಿ ಒಂದು 4-5 ಡೆರಿವೇಷನ್ಸ್ ಬರ್ತಾವೆ. ಎಲೆಕ್ಟ್ರಾನ್ ಮತ್ತು ರೇಡಿಯಸ್ ವೆಲಾಸಿಟಿ ಅದೆಲ್ಲ. ಆಮೇಲೆ ಸ್ಪೆಕ್ಟ್ರಮ್ ಸೀರೀಸ್ ಅಂತ ಬೋರ್ಸ್ ಸ್ಪೆಕ್ಟ್ರಮ್ ಅದು ಎಕ್ಸ್ಪ್ಲನೇಷನ್ ಬರ್ತೈತಿ. ಸೊ ಇಲ್ಲಿಗಿದೆ ಚಾಪ್ಟರ್ ಮುಗಿದೈತಿ, ಈಸಿ ಐತಿ. ಇದನ್ನು ಯಾಕೆ ಹೇಳಿದೆ ಅಂದರೆ ಈಗ ಲೈವ್ ಕ್ಲಾಸಸ್ ನಡೆದಾಗ ನಾನು ನಿಮ್ಗೆ ಆ್ಯಸ್ ಮಚ್ ಆಸ್ ಪಾಸಿಬಲ್ ಒಂದು ಫ್ರೇಮ್ವರ್ಕ್ ಹಾಕಕ್ಕೆ ಟ್ರೈ ಮಾಡಿರ್ತೀನಿ ನೋಡ್ರಿ ಈ ಚಾಪ್ಟರ್ನೊಳಗೆ ಏನೈತಿ ಅಂತ. ಸೊ ಅದಕ್ಕೆ ನಾವು ಈ ಚಾಪ್ಟರ್ ಈ ವಿಡಿಯೋದೊಳಗೆ ಮತ್ತು ಹಿಂದಿನ ವಿಡಿಯೋದೊಳಗೆ ನಾವು ನೋಡಿದ್ದು ಆಟಮ್ಸ್ ಎಷ್ಟು ಸ್ಮಾಲ್ ಇರ್ತಾವೆ, ಏನು ಸೈಜ್ ಇರ್ತೈತಿ, ಹೌ ಡಿಫಿಕಲ್ಟ್ ಇಟ್ ಈಸ್ ಟು ವಿಜುವಲೈಸ್ ದೆಮ್, ಆ್ಯಂಡ್ ಸೈಂಟಿಸ್ಟ್ಸ್ ಅದ್ರ ಮೇಲೆ ವರ್ಕ್ ಮಾಡ್ಯಾರ ಬೇರೆ ಬೇರೆಯವರು. ಒಂದಿಷ್ಟು ಡ್ರಾಬ್ಯಾಕ್ಸ್ ಬರ್ತಾವೆ, ಅದೆಲ್ಲ ನೋಡೋಣಂತ್ರಿ. ಸೊ ಇದಿಷ್ಟು ನನಗೆ ಒಂದು ಫ್ರೇಮ್ವರ್ಕ್ ರೆಡಿ ಮಾಡೋದಿತ್ತು ಆಟಮ್ಸ್ ಬಗ್ಗೆ. ಸೊ ಒಂದು ಕ್ಲಿಯರ್ ಪಿಕ್ಚರ್ ಬಂದೈತಿ ಏನು ನಾವು ಆ್ಯಕ್ಚುಲಿ ಡಿಸ್ಕಸ್ ಮಾಡೋಕೆ ಹೊಂಟಿವಿ ಇದ್ರೊಳಗೆ ಅಂತ ನೀವು ರೆಡಿ ಆಗಿರಿ ಅಂತ ಅಂದ್ಕೊಂಡೆ. ಸೊ ನೆಕ್ಸ್ಟ್ ವಿಡಿಯೋದ್ರೊಳಗೆ ನಾನು ಜೆ ಥಾಮ್ಸನ್ ಅಂತ ನಾನು ಏನು ಹೇಳಿದ್ನಲ್ಲ ಅದನ್ನು ಪ್ಲಮ್ ಪಡಿಂಗ್ ಮಾಡೆಲ್ ಅಂತ ಅವ ಎಕ್ಸ್ಪ್ಲೇನ್ ಮಾಡ್ತಾನೆ, ಅದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಸೊ ನೀವೇ ಏನು ಮಾಡ್ಬೇಕು ಈಗಂದ್ರೆ ಬೇಸ್ ಬುಕ್ನೊಳಗೆ ಆ ಪ್ಲಮ್ ಪಡಿಂಗ್ ಮಾಡೆಲ್ಗಿಂತ ಮೊದಲು ಒಂದು ಎಂಟೈರ್ ಪ್ಯಾರಾಗ್ರಾಫ್ ಐತೆ, ಫಸ್ಟ್ ಪೇಜ್. ಇಫ್ ಐ ಆಮ್ ನಾಟ್ ರಾಂಗ್ ಪೇಜ್ ನಂಬರ್ 21 ಅದು ಆಟಮ್ಸ್ ಚಾಪ್ಟರ್ ಸ್ಟಾರ್ಟ್ ಆಗೋದು. ಇಫ್ ಐ ಆಮ್ ನಾಟ್ ರಾಂಗ್ ಅದು 21 ಪೇಜ್ ಏನೈತಲ್ಲ ಅದರೊಳಗಿಂದ ಪ್ಲಮ್ ಪಡಿಂಗ್ ಮಾಡೆಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಒಂದು ಎಂಟೈರ್ ಪ್ಯಾರಾಗ್ರಾಫ್ ಐತಿ. ಅದರೊಳಗೆ ಏನೈತೆ ಆಲ್ಮೋಸ್ಟ್ ನಾನು ಈಗ ಎಕ್ಸ್ಪ್ಲೇನ್ ಮಾಡೀನಿ. ಒಂದು ರೌಂಡ್ ನೀವು ನೋಡ್ಕೊಂಡ್ರಿ ಆ ಇಂಟ್ರೊಡಕ್ಷನ್ ಪಾರ್ಟನ್ನು. ಇಲ್ಲೂ ನಾವೀಗ ಇಂಟ್ರೊಡಕ್ಷನ್ ಮಾಡ್ಕೊಂಡಿವಿ. ಸೊ ಆ ಪ್ಲಮ್ ಪಡಿಂಗ್ ಮಾಡೆಲಿಂದ ನೆಕ್ಸ್ಟ್ ವಿಡಿಯೋದ್ರೊಳಗೆ ಕಂಟಿನ್ಯೂ ಮಾಡೋಣ. ಓಕೆ, ನಮಸ್ಕಾರ, ಥ್ಯಾಂಕ್ ಯು.